ಸ್ವರ್ಗದಂತಿರುವ ಈ ಅಚ್ಚ ಹಸಿರಿನ ನಿಸರ್ಗದ ಸಿರಿಯ ಮಡಿಲಲ್ಲಿ, ಪ್ರಶಾಂತವಾದ ಶುದ್ಧ ಗಾಳಿಯ ಸ್ವಚ್ಛಂದ ವಾತಾವರಣದಲ್ಲಿ, ಗೋಕಾಕಿನ ಕಡಬಗಟ್ಟಿ ರಸ್ತೆ ಹಿಲ್ ಗಾರ್ಡನ್ ಪಕ್ಕ ನಿರ್ಮಾಣಗೊಂಡ ಗೋಕಾಕ್ ಶಿಕ್ಷಣ ಸಂಸ್ಥೆಯ ಜ್ಞಾನದೀಪ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಇಲ್ಲಿ ಇಂಚು ಮಾಹಿತಿ ನೀಡುವೆ. ಈ ಕಾಲೇಜು ಹೇಗೆ, ಈ ಕಾಲೇಜಿನ ನಿಯಮಗಳೇನು, ವ್ಯವಸ್ಥೆ ಹೇಗಿದೆ, ಕಾಲೇಜಿನ ವಿಷಯಗಳ ಬಗ್ಗೆ ಪ್ರಾಚಾರ್ಯರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಪಾಟೀಲ್ ರವರು ಏನು ಹೇಳ್ತಾರೆ, ಇಂಥ ಮುಂತಾದವುಗಳ ಬಗ್ಗೆ ನಿಮಗೆ ಮಾಹಿತಿ ನೀಡುವೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಪ್ರೊಫೆಸರ್ ಗಜಾನನ್ ವಾಡ್ಕರ್ ಗೋಕಾಕ್ದಿಂದ. ಲಿಸನ್ ಟು ಮೀ, ನನ್ನ ಮಾತು ಕೇಳಿ ಎಂಬ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಮೊದಲು ಪ್ರಾಚಾರ್ಯರು ಏನ್ ಹೇಳ್ತಾರೆ ಎಂಬುದನ್ನು ಕೇಳಿ. ಗೋಕಾಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರನ್ನು ನೆನೆಯುತ್ತಾ 2014ರಲ್ಲಿ ಜ್ಞಾನದೀಪ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯವು ಪ್ರಾರಂಭಗೊಂಡಿದ್ದು, ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಈಗ ಹಲವು ಯಶಸ್ವಿಗಳನ್ನು ಕಂಡಿದ್ದಾರೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಕೋರ್ಸ್ಗಳಲ್ಲಿ, ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಪ್ರವೇಶವನ್ನು ಪಡೆದಿದ್ದು ಉನ್ನತ ಸ್ಥಾನದಲ್ಲಿ ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದ ವಿಜ್ಞಾನದ ವಿದ್ಯಾರ್ಥಿಗಳು MBBS ಸೀಟನ್ನು ತೆಗೆದುಕೊಂಡಿದ್ದಾರೆ, ಆಮೇಲೆ ಡೆಂಟಲ್ ಸೀಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಮಂದಿ ಆಯುರ್ವೇದಿಕ್ ಸೀಟ್ಗಳನ್ನು ಸಹಿತ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತು ಅವರು ಈಗ ವೈದ್ಯಕೀಯ ವಿಭಾಗದಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ತಾಂತ್ರಿಕ ವಿಭಾಗದಲ್ಲಿಯೂ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ಕಾರದಿಂದ ನಡೆಯುವುದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತೀರ್ಣರಾಗಿ ಉನ್ನತ ಹುದ್ದೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮತ್ತೊಂದು ವೈಶಿಷ್ಟ್ಯತೆ ಏನದೆ ಅಂದ್ರೆ, ಇಲ್ಲಿ ನಾವು ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನು ಟೀಚ್ ಮಾಡ್ತಾ ಬಂದಿದ್ದೇವೆ. ಈ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ, CA ಫೌಂಡೇಶನ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ, CS ಕಂಪನಿ ಸೆಕ್ರೆಟರಿ ಫೌಂಡೇಶನ್ಸ್ ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ, ಇಷ್ಟೇ ಅಲ್ಲದೆ ತಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ನಾವು ಈ ಒಂದು ವಿಷಯವನ್ನು, ಸಂಖ್ಯಾಶಾಸ್ತ್ರದ ವಿಷಯವನ್ನು ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ವಿಷಯವನ್ನು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಾವು ಅನುಕೂಲ ಆಗಲೆಂದು ಈ ವಿಷಯವನ್ನು ನಾವು ತೆಗೆದುಕೊಂಡಿರ್ತೇವೆ. ಹಾಗೆ ವಾಣಿಜ್ಯ ವಿಭಾಗದಿಂದ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಕಲಿತಂತ ವಿದ್ಯಾರ್ಥಿಗಳು CA ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಫೌಂಡೇಶನ್ ಕೋರ್ಸಸ್ ಗಳನ್ನ ಕ್ಲಿಯರ್ ಮಾಡಿ ಈಗ ಮೇನ್ ಎಕ್ಸಾಮ್ಸಿಗೆ ತಯಾರಿ ನಡೆಸುತ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ KCET ನೀಟ್ ಗಳನ್ನು ಈ ವರ್ಷದಿಂದ ಅತಿ ಗುಣಮಟ್ಟವಾದಂತಹ ವಿಶೇಷವಾದಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಡೆಸುತ್ತಿದೆ. ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ತಮಗೆಲ್ಲರಿಗೂ ಗೊತ್ತಿರಬಹುದು, ನೀಟ್ CET ಇದು ಬಹಳ ಮಹತ್ವವನ್ನು ಪಡೆದಂತಹ ಒಂದು ಪರೀಕ್ಷೆಯಾಗಿದ್ದು, ಈ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅವರು ಹೆಚ್ಚಿನ ಮಟ್ಟದಲ್ಲಿ ಅಂಕಗಳನ್ನು ಗಳಿಸಿಕೊಂಡು ಒಂದು ಒಳ್ಳೆಯ ರ್ಯಾಂಕಿಗೋಸ್ಕರ ನಮ್ಮ ಸಂಸ್ಥೆಯ ಡಿಗ್ರಿ ಮಹಾವಿದ್ಯಾಲಯದಿಂದ ನುರಿತ ಪ್ರಾಧ್ಯಾಪಕರನ್ನು ಕರೆಸಿಕೊಂಡು ಅವರಿಗೆ ನಾವು ನೀಟ್ CET ಕೋಚಿಂಗ್ ಸಹ ಕೊಡ್ತೇವೆ. ಬರೀ ನಮ್ಮ ವಿದ್ಯಾಲಯ ಅಷ್ಟೇ ಅನ್ನದೇ ಹೊರಗಡೆ ಹುಬ್ಳಿ, ಧಾರವಾಡ, ಬೆಂಗಳೂರು ಅಲ್ಲಿಂದ ಸಹಿತ ನಾವು ನುರಿತ ಪ್ರಾಧ್ಯಾಪಕರನ್ನು ಕರೆಸಿ ಅವರಿಗೆ ತರಬೇತಿ ನೀಡುವಂತ ವ್ಯವಸ್ಥೆಯನ್ನು ಸಹಿತ ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಾಡುತ್ತೇವೆ. ಮತ್ತೊಂದು ವಿಶೇಷತೆ ಏನೆಂದರೆ, ನಾವು ಇನ್ನೂ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದು, ಅದರಲ್ಲಿ ಯಶಸ್ವಿಗೊಳ್ಳಲು ಇಚ್ಛಿಸುತ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಸಲ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂತಹ ತರಬೇತಿಗಳನ್ನು ಮತ್ತು ವೈಯಕ್ತಿಕ ಕಾಳಜಿಗಳನ್ನು ನೀಡಲು ಇಷ್ಟಪಡುತ್ತಾ ಇದ್ದೇವೆ. ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಅಥವಾ ಇನ್ನಿತರೆ ಗುಣಮಟ್ಟ
ಗುಣಮಟ್ಟದಲ್ಲಿಯೂ ಬದಲಾವಣೆ ತರಲು ನಮಗೆ ಇದು ಹೆಚ್ಚು ಅನುಕೂಲವನ್ನು ಮಾಡಿಕೊಡುತ್ತದೆ. ಇದು ವಿಜ್ಞಾನದ ವಿದ್ಯಾರ್ಥಿಗಳಾದರೆ, ಅದೇ ರೀತಿ ವಾಣಿಜ್ಯ ವಿದ್ಯಾರ್ಥಿಗಳಿಗೋಸ್ಕರ ನಾವು ವಿಶೇಷವಾಗಿ ಇನ್ನೂ ಹೆಚ್ಚಿನ ಮಹತ್ವವನ್ನು ನೀಡಿ ಅವರಿಗೆ CA ಫೌಂಡೇಶನ್ ಕ್ಲಾಸಸ್ ಆಗ್ಲಿ, ಅಥವಾ ಕಂಪ್ನಿ ಸೆಕ್ರೆಟರಿ ಫೌಂಡೇಶನ್ ಕ್ಲಾಸಸ್ ಆಗ್ಲಿ, ಅಥವಾ ಬ್ಯಾಂಕಿಂಗ್ ಕ್ಲಾಸಸ್ ಆಗ್ಲಿ ತೆಗೆದುಕೊಳ್ಳಬೇಕೆಂದು ಇಚ್ಛಿಸ್ತಾ ಇದ್ದೇವೆ. ಅದರ ಜೊತೆಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಟ್ಯಾಲಿ ಕೋರ್ಸ್ ಅನ್ನು ಸಹಿತ ನಾವು ಈ ಸಲ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಾರಂಭಿಸಬೇಕೆಂಬ ಯೋಜನೆಯನ್ನು ಸಹ ನಾವು ರೂಪಿಸಿಕೊಂಡಿದ್ದೇವೆ. ನಮ್ಮ ಗೋಕಾಕ್ ಶಿಕ್ಷಣ ಸಂಸ್ಥೆಯು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತವಾಗಿ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಬಸ್ ವ್ಯವಸ್ಥೆಯು ನಮ್ಮ ಗೋಕಾಕ್ ಶಿಕ್ಷಣ ಸಂಸ್ಥೆಯ JSS ಪದವಿ ಮಹಾವಿದ್ಯಾಲಯದಿಂದ ನಮ್ಮ ಜ್ಞಾನದೀಪದವರೆಗೆ ಉಚಿತವಾಗಿ ಇರುತ್ತದೆ. ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯವು ಸಹಿತ ನಮ್ಮ ಮಹಾವಿದ್ಯಾಲಯದಲ್ಲಿ ಇರುತ್ತದೆ. ಬೆಳಿಗ್ಗೆ ಬಸ್ ಇಲ್ಲಿಂದ ಹೊರಡುತ್ತೆ, ಇಲ್ಲಿಂದ ಈ ಸರ್ಕಲ್ಗೆ ಬರುತ್ತೆ, ಬಸವೇಶ್ವರ ಸರ್ಕಲ್ಗೆ. ಈ ಬಸವೇಶ್ವರ ಸರ್ಕಲ್ದಿಂದ ನೇರವಾಗಿ ಇನ್ನು ಕಾಲೇಜಿಗೆ ಹೊರಡುತ್ತೆ. ಯಾವ ರೋಡ್ ಇದು? ಲಕ್ಷ್ಮೀ ಟೆಂಪಲ್ ರೋಡ್ ಅಂತೇಳಿ, ಅಂದರೆ ತಹಸೀಲ್ದಾರ್ ಆಫೀಸ್ ಆ ರೋಡು ನೀವು ನೋಡಬಹುದು. ಮಿತ್ರರೇ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನು ನೇರವಾಗಿ ಸೀದಾ ಕಾಲೇಜಿಗೆ ಕರ್ಕೊಂಡು ಹೋಗುವೆ. ಹೋಗ್ತಾ ಹೋಗ್ತಾ ಇಲ್ಲಿ ಇರುವ ಕೆಲವೊಂದು ಪ್ಲೇಸ್ಗಳನ್ನು, ಆಮೇಲೆ ಲಕ್ಷ್ಮೀ ಟೆಂಪಲನ್ನು ತೋರಿಸ್ತಾ ಹೋಗುವೆ. ಇದೆ ಲಕ್ಷ್ಮೀ ಟೆಂಪಲ್ ರೋಡು. ಇಲ್ಲೇ ಸ್ವಲ್ಪ ಹತ್ತಿರಕ್ಕೆ ಲಕ್ಷ್ಮೀ ಮಂದಿರ, ಅದು ಹೊಸದಾಗಿ ಆದಂಥ ಒಂದು ಲಕ್ಷ್ಮೀ ಮಂದಿರನೂ ಕೂಡ ನೀವು ಕಾಣಬಹುದು. ಇದು ನೋಡ್ತಾ ಇರ್ಬೋದು ನೀವು, ಮಹಾಲಕ್ಷ್ಮಿ ಸಭಾಭವನ. ಇಲ್ಲಿ ಮದುವೆ ಎಲ್ಲ ಆಗುತ್ತವೆ, ಏನೋ ಫಂಕ್ಷನು ನಡೆಯುತ್ತವೆ. ಇದು ನೋಡಿ ಲಕ್ಷ್ಮೀ ಟೆಂಪಲ್ಲು, ಲಕ್ಷ್ಮೀ ಮಂದಿರ. ಯಾರಾದರೂ ಗೋಕಾಕಕ್ಕೆ ಹೊಸಬರು ಬಂದರೆ ಖಂಡಿತವಾಗಿಯೂ ಈ ಲಕ್ಷ್ಮೀ ಮಂದಿರವನ್ನು ನೋಡಿ ಆ ಲಕ್ಷ್ಮಿಯನ್ನು ಕಣ್ ತುಂಬಿಕೊಳ್ಳಿ, ದರ್ಶನ ಪಡ್ಕೊಂಡು ಹೋಗಿ. ಈಗ ನಾವು ಹಿಲ್ ಗಾರ್ಡನ್ ಹತ್ತಿರ ಇದ್ದೀವಿ. ನೀವು ನೋಡ್ಬೋದು ಹಿಲ್ ಗಾರ್ಡನ್. ಈ ಗಾರ್ಡನಿಗೂ ಒಮ್ಮೆ ನೀವು ಹೊಸದಾಗಿ ಯಾರಾದರೂ ಬಂದರೆ ಈ ಗಾರ್ಡನಿಗೆ ಬಂದು ಒಮ್ಮೆ ನೋಡಿ ಹೋಗಿ. ಮಳೆಗಾಲದಲ್ಲಿ ಇದು ಪೂರ ಹಚ್ಚ ಹಸಿರು, ಎಲ್ಲಿ ನೋಡೋದೆಲ್ಲ ಹಸಿರು 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 ಇದೆ. ನಮ್ಮ ಜ್ಞಾನದೀಪಕ್ಕೆ, ನಮ್ಮ ಜ್ಞಾನದೀಪ್ ಕಾಲೇಜಿಗೆ ಹೋಗುವ ಈ ದಾರಿ ಕಡಬಗಟ್ಟಿ ರೋಡ್ ಅಂತ ಇದು. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಕೆಳಗಡೆ ಹೈಸ್ಕೂಲ್ ಇದೆ, CBSE. ಇದು ನಮ್ಮ ಜ್ಞಾನದೀಪ ಕಾಲೇಜದ ಮೈದಾನ. ಅಲ್ಲಿ ಮುಂದೆ ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಜ್ಞಾನದೀಪ ಪದವಿ ಪೂರ್ವ ಕಾಲೇಜ್ ಈ ಬಿಲ್ಡಿಂಗನ್ನು. ಮಿತ್ರರೇ, ನಾವು ಕಾಲೇಜಿಗೆ ಬಂದಾಯಿತು. ಇದು ಎಂಟ್ರೆನ್ಸು. ಬನ್ನಿ, ನಾನು ಕೆಳಗಡೆ ಎಲ್ಲ ತೋರಿಸ್ಕೊಂಡು ಬರ್ತೀನಿ. ಮೇಲೇನೂ ಒಂದು ಫ್ಲೋರ್ ಇದೆ, ಮೇಲೇನೂ ಹೋಗುವ. ನೀವು ಇದು ನೋಡಿ ಕಾಣಬಹುದು, ಪ್ರಾಚಾರ್ಯರ ಕೊಠಡಿ. ಕೊಠಡಿಯಲ್ಲಿನೇ ತಾಯಿ ಸರಸ್ವತಿ ದೇವಿಯ ಮೂರ್ತಿ ಇದೆ. ಬಹುಶಃ ಏನೋ ಗಂಭೀರ ಚರ್ಚೆ ಆಗ್ತಿರಬಹುದು. ಸಾರಿ ಸರ್. ಇದು ಪ್ರಾಚಾರ್ಯರ ಕೊಠಡಿ ಎದುರುಗಡೆ ಆಫೀಸ್ ಇದೆ, ಕಾರ್ಯಾಲಯ. ಎಲ್ಲ ವಿಷಯವಾಗಿ ಇಲ್ಲಿ ನೀವು ಚರ್ಚಿಸಬಹುದು, ವಿಚಾರಿಸಬಹುದು. ಹಾಗೆ ಬನ್ನಿ, ನಾವು
ನಮ್ಮ ಈ ಸ್ಟಾಪ್ ರೂಮನ್ನು ಸಿಬ್ಬಂದಿಗಳ ಕೊಠಡಿಯನ್ನು ನಿಮಗೆ ತೋರಿಸ್ಕೊಂಡು ಬರ್ತೇನೆ. ಹೇಗಿದೆ ಅಂತ ನೋಡಿಬಿಡಿ. ಇದು ರೆಕಾರ್ಡ್ ರೂಮು. ಇದರ ಪಕ್ಕದಲ್ಲೇನೆ ಇದೆ ಸ್ಟಾಪ್ ರೂಮ್. ಇಲ್ಲಿ ಸ್ಟೂಡೆಂಟ್ ಭಯಪಡದೆ ಲೆಕ್ಚರ್ಸ್ಗಳ ಜೊತೆಗೆ ಚರ್ಚಿಸಬಹುದು. ಫ್ರೆಂಡ್ಸ್, ಗ್ರಂಥಾಲಯ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಲೇಬೇಕಪ್ಪ ಅನಿಸೋ ಮಟ್ಟಿಗೆ ತುಂಬಾ ಆಕರ್ಷಕ ಹಾಗೂ ಶಾಂತವಾದ ಗ್ರಂಥಾಲಯ ಇದೆ. ಟೆಕ್ಸ್ಟ್ ಬುಕ್ಸ್ ದಿಂದ ಹಿಡಿದು ರೆಫರೆನ್ಸ್ ಬುಕ್ಗಳು, ಸಿಟಿ, ನೀಟ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹೀಗೆ ಎಲ್ಲ ತರಹದ ಪುಸ್ತಕಗಳು ಇಲ್ಲಿ ಲಭ್ಯ. ಮೇಲೆ ಹೋಗೋಣ ಬನ್ನಿ. ಇಲ್ಲಿ ಮೇಲುಗಡೆ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ನಾನು ತೋರಿಸ್ತೇನೆ. ಹಾಗೆ ಲೆಕ್ಚರರ್ ಹಾಲ್ಗಳನ್ನು ಸಹ ನಾನು ತೋರಿಸ್ತೇನೆ. ಲೆಕ್ಚರರ್ ಹಾಲ್ ನೋಡಬಹುದು. ಯಾವುದೇ ರೀತಿಯಿಂದ ಯಾರಿಗೂ ಡಿಸ್ಟರ್ಬ್ ಆಗಬಾರದು ಅಂತ ಒಂದು ಡೆಸ್ಕ್ ನಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇದು ನೋಡಿ, ವಿಶಾಲವಾದ ಫಂಕ್ಷನ್ ಹಾಲು. ಇಲ್ಲಿಯೇ ಪ್ರತಿನಿತ್ಯ ಪ್ರೇಯರ್ ಆಗಲಿ, ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಆಗಲಿ, ಉದ್ಘಾಟನೆ ಸಮಾರಂಭ, ಗ್ಯಾದರಿಂಗು ಎಲ್ಲವೂ ಇದೇ ಹಾಲ್ನಲ್ಲಿ ನಡೆಯುವ ಹಾಗೆ ವ್ಯವಸ್ಥೆ ಮಾಡಲಾಗಿದೆ. ಎದುರುಗಡೆ ನೋಡಬಹುದು, ಟಿಫಿನ್ ಆದ ನಂತರ, ಊಟ ಆದ ನಂತರ ವಿದ್ಯಾರ್ಥಿಗಳಿಗೆ ಕೈ ತೊಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮುಖ್ಯವಾಗಿ ಮತ್ತೊಂದು ವಿಷಯ ಫ್ರೆಂಡ್ಸ್, ಆಕಸ್ಮಿಕವಾಗಿ ಅಗ್ನಿ ಅವಘಡ ದುರಂತ ಸಂಭವಿಸಿದರೆ ಮುಂಜಾಗೃತವಾಗಿ ಅದಕ್ಕೇನು ಬೇಕೋ ಆ ಉಪಕರಣಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಫ್ರೆಂಡ್ಸ್, ಲ್ಯಾಬ್ಗಳನ್ನ ತೋರಿಸ್ತೇನೆ ಬನ್ನಿ. ನೋಡಬಹುದು, ಫಿಸಿಕ್ಸ್ ಲ್ಯಾಬೋರೇಟರಿಯನ್ನ ನೀವು ಇಲ್ಲಿ ಕಾಣಬಹುದು. ಆಧುನಿಕ ಹೊಸ ಉಪಕರಣಗಳಿಂದ ಈ ವಿಭಾಗವನ್ನು ಸುಸಜ್ಜಿತಗೊಳಿಸಲಾಗಿದೆ. ಇನ್ನೊಂದು ಲ್ಯಾಬ್ ಅನ್ನ ತೋರಿಸ್ತೇನೆ ಬನ್ನಿ. ಇದು ಕೆಮಿಸ್ಟ್ರಿ ಲ್ಯಾಬೊರೇಟರಿ. ಇದನ್ನು ನೋಡಿ, ಇದರ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ. ನೀವೇ ನೋಡಿ, ತುಂಬಾ ಸುಂದರವಾಗಿ ಸುಸಜ್ಜಿತವಾಗಿ ಅತ್ಯಾಧುನಿಕ ಉಪಕರಣಗಳಿಂದ ಇದನ್ನು ನಿರ್ಮಿಸಲಾಗಿದೆ. ಅದೇ ರೀತಿ ಬಯಾಲಜಿ ಲ್ಯಾಬೊರೇಟರಿಯನ್ನ ಒಂದ್ಸಲ ನೋಡಿಬಿಡಿ. ವರ್ಣಿಸುವ ಬಣ್ಣಿಸುವ ಅವಶ್ಯಕತೆನೇ ಇಲ್ಲ. PCB ಲ್ಯಾಬೊರೇಟರಿಗಳು ತುಂಬಾ ಆಕರ್ಷಣೀಯವಾಗಿವೆ.
ಬೋರು ಅಂತ ಎಲ್ಲಿಯೂ ಅನಿಸುವುದೇ ಇಲ್ಲ. ಫ್ರೆಂಡ್ಸ್, ಈ ಕಾಲೇಜಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ? 6 ದಿನಗಳವರೆಗೆ ಸಾಂಪ್ರದಾಯಿಕ ಹಬ್ಬವನ್ನು ಇಲ್ಲಿ ಆಚರಿಸುತ್ತಾರೆ. ಬರೀ ಓದು, ಬರೀ ಟೆಸ್ಟು ಅಂತ ವಿದ್ಯಾರ್ಥಿಗಳಿಗೆ ಬೇಸರ ಆಗದಂತೆ ಆ 6 ದಿನಗಳನ್ನು ವಿದ್ಯಾರ್ಥಿಗಳಿಗೆ ಮೀಸಲಾಗಿಡುತ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಪಬ್ಜಿ ಗಿಬ್ಜಿ ಆ ಗೇಮು ಈ ಗೇಮು ಅಂತ ನಮ್ಮ ಸಾಂಪ್ರದಾಯಿಕ ಆಟಗಳನ್ನು ಮರೆಯುವ
ಇಲ್ಲಿ ನೀವು ನೋಡ್ತಾ ಇರಬಹುದು, ಯಾವ ಭೇದ ಭಾವ ಇಲ್ಲದೆ, ಯಾವ ಅಹಂಕಾರವಿಲ್ಲದೆ ಈ ಕಾಲೇಜಿನ ಲೆಕ್ಚರ್ಸೂ ಕೂಡ ಈ ದೇಸಿ ಆಟದಲ್ಲಿ ಭಾಗಿಯಾಗ್ತಾರೆ. ಒಂದು ರೀತಿ ಎಲ್ಲರೂ ತುಂಬಾ ಮನೋರಂಜನೆಯಲ್ಲಿ ಮಿಂದೇಳ್ತಾರೆ. ಇದು 6 ದಿನಗಳವರೆಗೂ ಬಹು ಹರ್ಷೋಲ್ಲಾಸದಲ್ಲಿ ನಡೆಯುತ್ತೆ. ಹಾ, ಬರೀ ಮನರಂಜನೆಗೆ ಮಹತ್ವ ಕೊಡ್ತಾರ ಅಂತ ಅನ್ಕೋಬೇಡಿ. ಇಲ್ಲಿ ನಿಯಮಿತವಾಗಿ ಗೆಸ್ಟ್ ಲೆಕ್ಚರರ್ಗಳಿಂದ ಹೆಚ್ಚಿನ ಜ್ಞಾನವನ್ನು ಕೊಡೋದು, ಫಸ್ಟ್ ಇಯರ್ ಇಂದಲೇ ವಿದ್ಯಾರ್ಥಿಗಳಲ್ಲಿ ಸ್ಟೇಜ್ ಕರೇಜ್, ಸೆಮಿನಾರ್, ಭಾಷಣ ಕಲೆ ಬಗ್ಗೆ ನಾಲೆಜ್ ಕೊಡೋದು, ಜೊತೆಗೆ ಪೇರೆಂಟ್ಸ್ ಮೀಟಿಂಗ್ ಅನ್ನು ಏರ್ಪಡಿಸಲಾಗುತ್ತದೆ. और सदगुरु के प्रताप से सदगुरु जब हमारे जीवन में आते हैं तब हमारी दुविधा सब निकल जाती है और हम उनके गुण सीखते हैं, जैसे कि ಕೊನೆಗೆ ಕ್ಲಾಸುಗಳು ಬಿಟ್ಟ ನಂತರ ವಿದ್ಯಾರ್ಥಿಗಳನ್ನ ಬಸ್ಸಿನಲ್ಲಿ ಹತ್ತಿಸಿ ಸುರಕ್ಷಿತವಾಗಿ ಆಯಾ ಕ್ರಾಸು, ಆಯಾ ಸರ್ಕಲ್ನಲ್ಲಿ ಬಿಟ್ಟು ಕೊನೆಗೆ ವಿದ್ಯಾರ್ಥಿನಿಯರನ್ನ ಹಾಸ್ಟೆಲ್ವರೆಗೆ ತಲುಪಿಸಲಾಗುತ್ತದೆ. ಈ ಕಾಲೇಜದ ಬಗ್ಗೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಎಂಡ್ ಮಾಡುವೆ. ಒಂದು ವೇಳೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಈ ಕಾಲೇಜದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಒಂದೆರಡು ಶಬ್ದದಲ್ಲಿ ಹೇಳಿ ಪ್ಲೀಸ್. ನಮ್ಮ ಕಾಲೇಜಿದ ಒಂದು ವಿಶೇಷತೆ ಐತೆ, ಅದಂದ್ರೆ ನಂಗೆ ಭಾಳ ಇಷ್ಟ. ಅದೇನಂತಂದ್ರ ಎಲ್ಲೇ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡ್ ಬಂದ ಅದನ್ನ ರೂಪ ಕೊಟ್ಟ ಅದನ್ನ ಒಂಥರ ಮೂರ್ತಿಯನ್ನಾಗಿ ಮಾಡ್ತಾರ. ಒಂದು ಸುಂದರವಾದ ಮೂರ್ತಿ ಮಾಡಿ ನಮ್ಮ ಕಾಲೇಜ್ ವತಿಯಿಂದ ಹೊರಗೆ ಕಳಿಸ್ತಾರ. ಬೇರೆ ಕಾಲೇಜ್ ಇದಾರ ಹೆಂಗಂತಂದ್ರ ಆಲ್ರೆಡಿ ಅದು ಮೂರ್ತಿ ಇರ್ತೈತಿ, ಅದ ಮೂರ್ತಿನ ತಗೊಂಡ್ ಬಂದ ಅದಕ್ಕೆ ಇನ್ನೊಂದ್ ಸ್ವಲ್ಪ ಅಲಂಕಾರ ಮಾಡಿ ಅದನ್ನ ತೋರಿಸ್ತಾರ. ಅದನ್ನ ತೋರಿಸಿ ಜನರನ್ನ ಆಕರ್ಷಣೆ ಮಾಡ್ಕೋತಾರ. ಹೌದ್ರಿ ಸರ್. ಸರ್ ಅದೇನಂತಂದ್ರ 80% ಅದಾರ, 90% ಅದಾರ, ಹಿಂಗ ಬೇಕಂತಾರು. ಆದ್ರೆ ಆರ್ಡಿನರಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕು ಅಂದ್ರೆ ರೀ ಸರ್, 80% ಅದಾರ್ ಬೇಕು, 90% ಅದಾರ್ ಬೇಕು. ಎಲ್ಲ ಕಾಲೇಜಿದಾಗೂ ಬರೀ ಎಲ್ಲ ಕಾಲೇಜಿದಾಗೂ ಲಿಮಿಟೇಷನ್ಸ್, ರಿಸ್ಟ್ರಿಕ್ಷನ್ಸ್ ಏನಂತಂದ್ರ ನಮ್ಮ ಕಾಲೇಜ್ದಾಗ 85 ಅಬೌವ್ ಅದಾರ್ ಬೇಕು. ಹೌದ್ರಿ ಸರ್. ಎಲ್ಲ ಕಾಲೇಜಿದಾಗ ಇದನ್ನ ಹೇಳ ಪಾಪ ನಮ್ಮ ಹಿಂಗೆ ಆರ್ಡಿನರಿ ಸ್ಟೂಡೆಂಟ್ಸ್, ಮೀಡಿಯಂ ಸ್ಟೂಡೆಂಟ್ಸ್ ಇವ್ರು ಏನು ಮಾಡಬೇಕು. ಮತ್ತು ಹಿಂಗೆ ಬೇರೆ ಕಾಲೇಜಿದಾಗ ಹಿಂಗೆ ಆರ್ಡಿನರಿ ಸ್ಟೂಡೆಂಟ್ಸಿಗೆ ಸೀಟ್ ಸಿಗೋದಿಲ್ಲ, ಬರೀ ಸ್ಕೋರ್ ಆಧಾರ್ ಬೇಕಂತಾರ. ಜ್ಞಾನದೀಪ್ ಕಾಲೇಜ್ದಾಗ ಹಂಗಲ್ಲ, ನಿಮ್ದು ಎಷ್ಟೇ ಪರ್ಸೆಂಟೇಜ್ ಆಗಲಿ, ಅದು 80 ಆಗಲಿ ಬೇಕಾದ್ರೆ 40 ಆಗಲಿ, ಇಷ್ಟ ಆದ್ರೂ ನಮ್ಮ ಕಾಲೇಜಿದಾಗ ಅಡ್ಮಿಷನ್ ತಗೋತಾರ. ಮತ್ತು 80 ಅದಾರ 40 ಅದಾರ್ಗೆ ಹಿಂಗೇನು ಡಿಫ್ರೆನ್ಶಿಯೇಟ್ ಮಾಡೋದಿಲ್ಲ. ಎಲ್ಲರಿಗೂ ಒಂದೇ ಥರ ನಮ್ಮ ಕಾಲೇಜ್ದಾಗ ನೋಡ್ಕೋತಾರೆ. ಮತ್ತು ಎಲ್ಲರಿಗೂ ಸೇರಿ ಸ್ಟಡಿ ಆರ್ ಆಗಿರ್ಬೋದು, ಅವ್ರಿಗೆ ಏನೋ ಫೆಸಿಲಿಟೀಸ್ ಬೇಕಾಗಿದ್ರು ಎಲ್ಲರಿಗೂ ಇಲ್ಲಿ ನಮ್ಮ ಕಾಲೇಜಿದಾಗ ಸೌಲಭ್ಯ ಐತೆ ಅಂತ ಹೇಳ್ತೇನೆ. ಹೌದ್ರಿ ಸರ್.